ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾರಂತ ಕಾರು ಮಧ್ಯಮ ವರ್ಗದ ಇರವಾತ ಅಂತಾನೆ ಫೇಮಸ್ ಆಗಿರುವ ಹಾಗೂ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಮೈಕ್ರೋ SUV ಆಗಿರುವಂತಹ ಟಾಟಾ ಪಂಚ್. ಇದು ಹೊಸ ಫೇಸ್ ಲಿಫ್ಟೆಡ್ ವರ್ಷನ್. ಮತ್ತೆ ಇವತ್ತು ನಾನು ರಿವ್ಯೂ ಮಾಡ್ತಾರಂತ ವೇರಿಯಂಟ್ ಸೆಕೆಂಡ್ ಟಾಪ್ ವೇರಿಯಂಟ್. ಟಾಟಾದವರು ಈ ಕಾರಲ್ಲಿ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ, ಇದರಲ್ಲಿರುವ ವೇರಿಯಂಟ್ಸ್ ಹಾಗೆ ಪ್ರೈಸ್ ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕಾರಿನ ಫ್ರಂಟ್ ಪ್ರೊಫೈಲ್ ನ ನೋಡೋದಾದ್ರೆ ಪ್ರೀವಿಯಸ್ ವರ್ಷನ್ ಗಿಂತ ಈ ವರ್ಷನ್ ಅಲ್ಲಿ ಡಿಸೈನ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ LED DRLs ನ ಕೊಟ್ಟಿದ್ದಾರೆ. ಇದು ಟರ್ನ್ ಇಂಡಿಕೇಟರ್ ಆಗಿ ಸಹ ವರ್ಕ್ ಆಗುತ್ತೆ. ಹಾಗೆ LED ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ವೇರಿಯಂಟ್ ನ ಖರೀದಿಸಿದ್ರೆ LED ಫಾಗ್ ಲೈಟ್ಸ್ ಬರುತ್ತೆ. ಮತ್ತೆ ಇದರ ಕೆಳಗಡೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ಕಾರಿನ ಏರೋಡೈನಾಮಿಕ್ಸ್ ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಫ್ರಂಟ್ ಅಲ್ಲಿ 360 ಡಿಗ್ರಿ ಕ್ಯಾಮೆರಾನ ಕೊಟ್ಟಿದ್ದಾರೆ. ಹಾಗೆ ಬಂಪರ್ ಅಲ್ಲಿ 3D ಡಿಸೈನ್ ನ ನೀವು ನೋಡಬಹುದು. ಮತ್ತೆ ಇದರಲ್ಲಿ ಎಂಜಿನ್ ಮತ್ತೆ ರೇಡಿಯೇಟರ್ ಗೆ ಏರ್ ಫ್ಲೋ ಆಗೋದಕ್ಕೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ. ಲೋವರ್ ಬಂಪರ್ ಅಲ್ಲಿ ಡ್ಯುಯಲ್ ಟೋನ್ ಕಲರ್ ನ ಯೂಸ್ ಮಾಡಿದ್ದಾರೆ. ಇದು ಕಾರಿಗೆ ಅಟ್ರಾಕ್ಟಿವ್ ಲುಕ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. ಮತ್ತೆ ಇದರಲ್ಲಿ ಟೋಯಿಂಗ್ ಹುಕ್ ನ ಕೂಡ ಪ್ಲೇಸ್ ಮಾಡಿದ್ದಾರೆ. ಈ ವರ್ಷನ್ ನ ಸೈಡ್ ಪ್ರೊಫೈಲ್ ಪ್ರೀವಿಯಸ್ ವರ್ಷನ್ ನ ರೀತಿನೇ ಇದೆ. ಮತ್ತೆ ಇದರಲ್ಲಿ 193 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. 16 ಇಂಚಿನ ಎಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ವೇರಿಯಂಟ್ ನ ಖರೀದಿಸಿದ್ರೆ ಅದರಲ್ಲಿ ಡ್ಯುಯಲ್ ಟೋನ್ ಎಲಾಯ್ ವೀಲ್ಸ್ ಬರುತ್ತೆ. ORVM ಅಲ್ಲಿ ಟರ್ನ್ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿದೆ. ಮತ್ತೆ ಇದನ್ನ ಎಲೆಕ್ಟ್ರಿಕಲಿ ಫೋಲ್ಡ್ ಮಾಡಬಹುದು. ಹಾಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮೆರಾನ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಡೋರ್ ಹ್ಯಾಂಡಲ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಮತ್ತೆ ಸಿ ಪಿಲ್ಲರ್ ಅಲ್ಲಿ ರಿಯರ್ ಡೋರ್ ಹ್ಯಾಂಡಲ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ರಿಯರ್ ಪ್ರೊಫೈಲ್ ನಲ್ಲೂ ಕೂಡ ಹಲವಾರು ಚೇಂಜಸ್ ಗಳನ್ನ ಮಾಡಿದ್ದಾರೆ. ಇನ್ನು ರಿಯರ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶಾರ್ಕ್ ಫಿನ್ ಆಂಟೆನಾನ ಕೊಟ್ಟಿದ್ದಾರೆ. ರಿಯರ್ ಸ್ಪಾಯ್ಲರ್, ಡಿಫಾಗರ್ ಮತ್ತೆ ರಿಯರ್ ವೈಪರ್ ವಿತ್ ವಾಷರ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲೂ ಕೂಡ ಟ್ರೆಂಡ್ ಗೆ ತಕ್ಕ ಹಾಗೆ ಕನೆಕ್ಟೆಡ್ LED ಟೈಲ್ ಲೈಟ್ ನ ಕೊಟ್ಟಿದ್ದಾರೆ. ಇದನ್ನ ಇನ್ಫಿನಿಟಿ ಟೈಲ್ ಲೈಟ್ ಅಂತ ಕರೀತಾರೆ. ಟಾಟಾದ ಲೋಗೋದ ಪಕ್ಕದಲ್ಲಿ ಸ್ಟಾಪ್ ಲೈಟ್ ನ ಕೊಟ್ಟಿದ್ದಾರೆ. ಲೋವರ್ ಬಂಪರ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸ್ಕಿಡ್ ಪ್ಲೇಟ್ ಅಲ್ಲಿ ರಿವರ್ಸ್ ಪಾರ್ಕಿಂಗ್ ಲೈಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಬೂಟ್ ಅಲ್ಲಿ 366 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. ನೀವೇನಾದ್ರೂ CNG ವೇರಿಯಂಟ್ ನ ಖರೀದಿಸಿದ್ರೆ ಟ್ವಿನ್ ಸಿಲಿಂಡರ್ಸ್ ನ ಜೊತೆಗೆ 210 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಮತ್ತೆ ಬೂಟ್ ಅಲ್ಲಿ ಟೂಲ್ ಕಿಟ್ ನ ಕೊಟ್ಟಿದ್ದಾರೆ. ಬೂಟ್ ನ ಒಳಗಡೆ 15 ಇಂಚಿನ ಸ್ಪೇರ್ ವೀಲ್ ನ ಕೊಟ್ಟಿದ್ದಾರೆ. ಹಾಗೆ ಬೂಟ್ ಲ್ಯಾಂಪ್ ನ ಸಹ ಕೊಟ್ಟಿದ್ದಾರೆ. ಈಗ ಈ ಕಾರಿನ ಒಳಗಡೆ ಹೋಗಿ ಸ್ಪೇಸ್ ಮತ್ತೆ ಕಂಫರ್ಟ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ರಿಯರ್ ಡೋರ್ ನ ಒಳಗಡೆ ಬ್ಲಾಕ್ ಹಾಗೆ ವೈಟ್ ಕಲರ್ ಪ್ಯಾಟರ್ನ್ ನ ನೀವು ನೋಡಬಹುದು. ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ವ್ಯಾಲೆಟ್ ಅಥವಾ ಕೀ ಇಡೋಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ. ಕ್ರೋಮ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಟ್ವಿಟರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಹಾಗೆ ಮ್ಯಾಗಝಿನ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಮತ್ತೆ ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ 2 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಒಂದು ಟೈಪ್ C ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಮೊಬೈಲ್ ಇಡೋಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ. ಇದು ಮೈಕ್ರೋ SUV ಆದ್ರೂ ಕೂಡ ಈ ಕಾರಲ್ಲಿ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ಗೆ ಡಿಸೆಂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಸೀಟ್ಸ್ ನ ಹಿಂದ್ಗಡೆ ಸೀಟ್ ಪಾಕೆಟ್ಸ್ ನ ಕೊಟ್ಟಿದ್ದಾರೆ. ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ. ಈ ಕಾರಿನ ಡ್ರೈವರ್ ಸೈಡ್ ಡೋರ್ ಹ್ಯಾಂಡಲ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ನ ಕೊಟ್ಟಿದ್ದಾರೆ. ನಿಮ್ಮ ಪಾಕೆಟ್ ಅಲ್ಲಿ ಕೀ ಇದ್ರೆ ಸಾಕು, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಡೋರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಇನ್ನು ಡೋರ್ ನ ಒಳಗಡೆ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ORVM ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ ನ ಕೊಟ್ಟಿದ್ದಾರೆ. ಇನ್ನು ಕ್ರೋಮ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ ಇದೆ. ಇನ್ನು ಮಳೆಗಾಲದಲ್ಲಿ ಈ ಕಾರು ನಿಮ್ಮ ಹತ್ರ ಇದ್ರೆ ಛತ್ರಿನ ಎಲ್ಲಿ ಇಡಬೇಕು ಅಂತ ಹುಡ್ಕೋದೇ ಬೇಡ. ಯಾಕೆ ಅಂದ್ರೆ ಈ ಕಾರಿನ ಫ್ರಂಟ್ ಡೋರ್ ಅಲ್ಲಿ ಬಾಟಲ್ ಹೋಲ್ಡರ್, ಮ್ಯಾಗಝಿನ್ ಹೋಲ್ಡರ್ ನ ಜೊತೆಗೆ ಅಂಬ್ರೆಲಾ ಹೋಲ್ಡರ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಡ್ರೈವರ್ ಸೀಟ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಆಪ್ಷನ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಪಕ್ಕದಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ನ ಕೊಟ್ಟಿದ್ದಾರೆ. ಮತ್ತೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಈ ಕಾರಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ MID ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ RPM ಮೀಟರ್ ನ ಕೊಟ್ಟಿದ್ದಾರೆ. ಮತ್ತೆ ರೈಟ್ ಸೈಡ್ ಅಲ್ಲಿ ಟೆಂಪರೇಚರ್ ಹಾಗೆ ಫ್ಯೂಯಲ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 10 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೊಟ್ಟಿದ್ದಾರೆ.
ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮೆರಾ ಇರೋದ್ರಿಂದ ನಿಮ್ಮ ಕಾರಿನ ಸುತ್ತಲೂ ಏನಿದೆ ಅನ್ನೋದನ್ನ ನೀವು ಈಸಿಯಾಗಿ ನೋಡಬಹುದು. ಮತ್ತೆ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇದನ್ನ ನೀವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಂದಾನೆ ಆಪರೇಟ್ ಮಾಡಬಹುದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಡಿಸ್ಪ್ಲೇ ಆಪರೇಟ್ ಮಾಡೋದಕ್ಕೆ ಸ್ಮೂತ್ ಆಗಿದೆ ಹಾಗೆ ಟಚ್ ರೆಸ್ಪಾನ್ಸ್ ಅಕ್ಯುರೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಾರಿನ ಸ್ಮಾರ್ಟ್ ಕೀ ಈ ರೀತಿಯಾಗಿದೆ. ಇದರಲ್ಲಿ ಲಾಕ್, ಅನ್ಲಾಕ್, ಬೂಟ್ ಓಪನ್ ಹಾಗೆ ಫಾಲೋ ಮಿ ಹೆಡ್ಲೈಟ್ಸ್ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಗಡೆ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಕಂಪ್ಲೀಟ್ ಟಚ್ ಪ್ಯಾನಲ್ ಅಲ್ಲಿ AC ಕಂಟ್ರೋಲ್ ಯೂನಿಟ್ ಇದೆ. ಹಾಗೆ ಇದರ ಕೆಳಗಡೆ 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ಮತ್ತೆ ಒಂದು 12 ವೋಲ್ಟ್ ಪವರ್ ಸಾಕೆಟ್ ನ ಕೊಟ್ಟಿದ್ದಾರೆ. ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ 2 ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಇದರ ಕೆಳಗಡೆ ಸ್ಟೋರೇಜ್ ಗೆ ಸ್ವಲ್ಪ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಡ್ಯಾಶ್ ಬೋರ್ಡ್ ಅಲ್ಲಿ ಡ್ಯುಯಲ್ ಟೋನ್ ಕಲರ್ ನ ಜೊತೆಗೆ 3D ಡಿಸೈನ್ ನ ನೀವು ನೋಡಬಹುದು. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಸ್ಪೇಸಿಯಸ್ ಆದ ಕೂಲ್ಡ್ ಗ್ಲಬ್ ಬಾಕ್ಸ್ ನ ಕೊಟ್ಟಿದ್ದಾರೆ. ನಿಮ್ಮ ಕಾರಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ನ ನೀವು ಇಲ್ಲಿ ಇಡಬಹುದು. ಇನ್ನು ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಕ್ಯಾಬಿನ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ IRVM ನ ಕೊಟ್ಟಿದ್ದಾರೆ. ಮತ್ತೆ ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಪ್ಯಾಸೆಂಜರ್ಸ್ ಗಳ ಕಂಫರ್ಟ್ ಗೆ ತಕ್ಕ ಹಾಗೆ ಸೀಟ್ಸ್ ನ ಡಿಸೈನ್ ಮಾಡಿದ್ದಾರೆ. ಈ ಕಾರಲ್ಲಿ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ. ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಆಡಿಯೋ ಹಾಗೆ ಮೀಡಿಯಾ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಹಾಗೆ MID ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ನ ಜೊತೆಗೆ ಹೊಸದಾಗಿ ಟರ್ಬೋ ಪೆಟ್ರೋಲ್ ಎಂಜಿನ್ ಆಪ್ಷನ್ ನ ಸಹ ಕೊಟ್ಟಿದ್ದಾರೆ. ಮತ್ತೆ ಈ ಕಾರು CNG ಯಲ್ಲೂ ಕೂಡ ಲಭ್ಯವಿದೆ. ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ 87.8 PS ನಷ್ಟು ಪವರ್ ಹಾಗೆ 115 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಟರ್ಬೋ ಪೆಟ್ರೋಲ್ ಎಂಜಿನ್ 120 PS ನಷ್ಟು ಪವರ್ ಹಾಗೆ 170 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ CNG ಯಲ್ಲಿ 73 PS ನಷ್ಟು ಪವರ್ ಹಾಗೆ 103 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಮೈಲೇಜ್ ನ ನೋಡೋದಾದ್ರೆ NA ಎಂಜಿನ್ ಸುಮಾರು 19 ರಿಂದ 20 kmpl ಹಾಗೆ ಟರ್ಬೋ ಪೆಟ್ರೋಲ್ ಎಂಜಿನ್ ಸಿಟಿಯಲ್ಲಿ 11 ರಿಂದ 13 kmpl ಮತ್ತೆ ಹೈವೇಯಲ್ಲಿ 15 ರಿಂದ 16 kmpl ಅಷ್ಟು ಮೈಲೇಜ್ ನ ಕೊಡುತ್ತೆ. ಇನ್ನು CNG ಯಲ್ಲಿ ಸುಮಾರು 26.9 km/kg ಅಷ್ಟು ಮೈಲೇಜ್ ನ ಕೊಡುತ್ತೆ. ಇನ್ನು ಫೀಚರ್ಸ್ ಗಳ ವಿಷಯಕ್ಕೆ ಬಂದ್ರೆ ಈಗ ನಾನು ತಿಳಿಸಿರುವ ಫೀಚರ್ಸ್ ಗಳ ಜೊತೆಗೆ ಕ್ರೂಸ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್, ಹಿಲ್ ಹೋಲ್ಡ್ ಅಸಿಸ್ಟ್, ಬ್ಲೈಂಡ್ ವ್ಯೂ ಮಾನಿಟರ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, TPMS, ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್ ಮತ್ತೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಈ ಕಾರು ಭಾರತ್ NCAP ಕ್ರಾಶ್ ಟೆಸ್ಟ್ ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಪಡೆದುಕೊಂಡಿದೆ. ಇನ್ನು ಟಾಪ್ ವೇರಿಯಂಟ್ ಅಲ್ಲಿ ಐರಾ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ, ವೈರ್ಲೆಸ್ ಚಾರ್ಜರ್, ಆಟೋ ಡಿಮ್ಮಿಂಗ್ IRVM, ಟ್ವಿಟರ್ಸ್, ರೂಫ್ ರೇಲ್ಸ್, ಎಕ್ಸ್ಪ್ರೆಸ್ ಕೂಲಿಂಗ್, ರಿಯರ್ ಸೀಟ್ ಆರ್ಮ್ ರೆಸ್ಟ್, ಪಡಲ್ ಲ್ಯಾಂಪ್ಸ್ ಹಾಗೆ ಪೆಡಲ್ ಶಿಫ್ಟರ್ಸ್ ನಂತಹ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇನ್ನು ಸ್ಮಾರ್ಟ್ ವೇರಿಯಂಟ್ ನ ಬಿಟ್ಟು ಉಳಿದ ವೇರಿಯಂಟ್ಸ್ ಗಳಲ್ಲಿ ಸನ್ ರೂಫ್ ಆಪ್ಷನಲ್ ಆಗಿ ಸಿಗುತ್ತೆ. ಇನ್ನು ಈ ಕಾರು 8 ವೇರಿಯಂಟ್ಸ್ ಹಾಗೆ 6 ಕಲರ್ ಆಪ್ಷನ್ ಗಳಲ್ಲಿ ಲಭ್ಯವಿದೆ. ಈ ಕಾರಿನ ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ 5,59,000ದಿಂದ 10,54,000 ಇದೆ. ನೀವು ಶಿವಮೊಗ್ಗ ನಗರದಲ್ಲಿ ಟಾಟಾ ಕಂಪನಿಯ ಕಾರ್ಗಳನ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಶಿವಮೊಗ್ಗ ನಗರದ ಶಂಕರ್ ಮಠ್ ರಸ್ತೆಯಲ್ಲಿ ಆದಿಶಕ್ತಿ ಕಾರ್ಸ್ ಟಾಟಾ ಶೋರೂಮ್ ಇದೆ. ನೀವು ಇಲ್ಲಿಗೆ ವಿಸಿಟ್ ಮಾಡಬಹುದು. ಮತ್ತೆ ನೀವು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದವರಾಗಿದ್ರೆ ಸಾಗರ ಪಟ್ಟಣದ ಜೋಗ ರಸ್ತೆಯಲ್ಲಿ ಇವರ ಇನ್ನೊಂದು ಶೋರೂಮ್ ಇದೆ. ನೀವು ಇಲ್ಲಿಗೂ ಕೂಡ ವಿಸಿಟ್ ಮಾಡುವುದರ ಮೂಲಕ ನಿಮ್ಮ ನೆಚ್ಚಿನ ಟಾಟಾ ಕಾರ್ನ ಬುಕ್ ಮಾಡಬಹುದು ಹಾಗೆ ಟೆಸ್ಟ್ ಡ್ರೈವ್ ನ ಕೂಡ ಮಾಡಬಹುದು. ಇನ್ನು ಯಾರೆಲ್ಲ ಈ ಕಾರ್ನ ಖರೀದಿಸಬಹುದು ಅಂತ ನೋಡೋದಾದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಸೇಫೆಸ್ಟ್ ಫೀಚರ್ಸ್ ಲೋಡೆಡ್ ಹಾಗೆ ಸ್ಪೇಸಿಯಸ್ ಮೈಕ್ರೋ SUV ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಕಾರು ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.